ಆಕ್ಚುಲಿ ಏನ್ ಹೇಳಿದ್ರು ಕಡಿಮೆನೆ ಅದ್ರ ಬಗ್ಗೆ. ಬಿಕಾಸ್ ಅದು ಒಂದು ತುಂಬಾ ಒಂದು ದೊಡ್ಡ ಗಿಫ್ಟ್ ಅಂತಾನೆ ಹೇಳ್ಬೋದು ನನ್ಗೆ. ನ್ಯೂ ಇಯರ್‌ಗೆ ಒಂದು ದೊಡ್ಡ ಗಿಫ್ಟ್ ನನ್ಗೆ. ಅದು ಒಂಥರ ಎಲಿಮಿನೇಷನ್ ತರ ನನ್ಗೆ ಅನ್ಸಿಲ್ಲ. ಅದು ಎಲ್ಲೂನು ಎಲಿಮಿನೇಷನ್ ತರ ಅನ್ಸಿಲ್ಲ ನನ್ಗೆ. ಆಕ್ಚುಲಿ ತ್ರಿವಿಕ್ರಮ್ ಒಂದ್ ಮಾತು ಹೇಳ್ತಾರೆ, ನೀವಲ್ಲಿ ಬಿಗ್ ಬಾಸ್ ಜೊತೆ ಮಾತಾಡುವಾಗ ಗೆದ್ದಿದ್ದಕ್ಕಿಂತ ಜಾಸ್ತಿ ಬಿಡು ಇದು ಅಂತ ಹೇಳಿ. ಹೌದು. ಎಸ್, ನನ್ಗೆ ಅದು ಆಲ್ಮೋಸ್ಟ್ ಗ್ರ್ಯಾಂಡ್ ಫಿನಾಲೆ ತರಾನೇ ಇತ್ತು. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ತರಾನೇ ಇತ್ತು ನನ್ಗೆ. ಐ ಥಿಂಕ್ ಸಿ ಅದು ಕಪ್ ಗೆದ್ದಷ್ಟೇ ನನ್ಗೆ ಸಂತೋಷ ಕೊಡ್ತು. ಆ ಒಂದು ಲೆಟರ್ ಇರ್ಬೋದು. ಇಟ್ಸ್ ಬ್ಯೂಟಿಫುಲ್ ಲೆಟರ್. ಅದ್ರಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ ಅಂದ್ರೆ, ನಿಮ್ಮ ಎಲ್ಲಾ ನವರಸಗಳನ್ನು ಈ ಮನೆ ನೋಡಿದೆ, ಸಾಕ್ಷಿಯಾಗಿದೆ ಈ ಮನೆ ಅಂತ ವರ್ಣಿಸ್ತಾರೆ. ಆ್ಯಂಡ್ ಕೊಂಚ ದುಃಖ ಇದ್ರೂ ನಿಮ್ಮನ್ನ ಕಳಿಸ್ಕೊಡ್ಬೇಕಾಗಿದೆ. ನಿಮ್ಮ ಎಲ್ಲ ತುಂಟತನದಿಂದ ಹಿಡಿದು ದುಃಖ, ಖುಷಿ, ನಗು ಎಲ್ಲ ನೋಡಿದೆ ಈ ಮನೆ. ಬ್ಯೂಟಿಫುಲ್ ಆಗಿ ಆ ಲೆಟರ್ ಬರ್ದಿರುತ್ತೆ. ಆ್ಯಂಡ್ ನಾನು ಡೋರ್ ಹತ್ರ ಹೋಗಿ ನಿಂತ್ಕೊಂಡ್ಮೇಲೆ ಅವ್ರು ಹೇಳ್ತಾರೆ ಒಂದು ಮಾತು, ಇದು ಬೀಳ್ಕೊಡ್ತಾ ಇರೋದು ಕಂಟೆಸ್ಟೆಂಟ್ನ ಎಲಿಮಿನೇಟ್ ಮಾಡ್ತಾ ಇರೋದಲ್ಲ, ನೀವು ತವ್ರ ಮನೆಯಿಂದ ಹೋಗ್ತಾ ಇರೋದು ಅಂತ ಒಂದು ಮಾತು ಹೇಳ್ತಾರೆ. ಹೆಣ್ಮಗಳನ್ನ ಮದ್ವೆ ಮಾಡಿ ತವ್ರ ಮನೆಯಿಂದ ಗಂಡನ ಮನೆಗೆ ಹೌದು. ಆ ತರ ಫೀಲ್ ಇತ್ತು ಆಕ್ಚುಲಿ. ಅಂದ್ರೆ ನಿಜವಾಗ್ಲೂ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ. ಕೆಲವೊಂದು ಕಳ್ಕೊಂಡೆ, ಬಟ್ ಕಳ್ಕೊಂಡಿರೋದು ಏನು ಮ್ಯಾಟ್ರೇ ಆಗಿಲ್ಲ ನನಗೆ. ತುಂಬಾ ಗಳಿಸಿದ್ದೀನಿ. ಈ ಒಂದು ಮಾತಿದೆಯಲ್ಲ, ಬಿಗ್ ಬಾಸ್ ಮಾತನಾಡಿರುವಂಥ ಮಾತುಗಳು, ಆ ಲೆಟರು, ಐ ಥಿಂಕ್ ಫಾರ್ ಅ ಲೈಫ್ ಟೈಮ್ ಅದು ಮೆಮೊರೇಬಲ್, ತುಂಬಾ ಮೆಮೊರೇಬಲ್.